ನಿನ್ನ ಮಗ ಬೊಬ್ರು ಅನ್ನಾಗೇನ ಚಂದ ಅದನ. ಅಮ್ಮ ನನ್ನ ಮಗ ನನ್ನ ಗತಿ ಅದನ ಏನು ಅವ್ರ ಅಪ್ಪನ ಗತಿ ಅದನ? ಇಬ್ರದು ಸೇಪ್ ಐತಿ. ಒಬ್ಬರದು ಅಂತಲ್ಲ, ಇಬ್ರು ಗತಿನೂ ಅದನ. ಹೌದಮ್ಮ, ನಿನ್ನ ಕಣ್ಣು ಯಾಕೆ ಕೆಂಪಾಗ್ಯಾವ? ಕಣ್ಣೆಲ್ಲ ದಪ್ಪಾಗ್ಯಾವಲ್ಲ. ಬೈಕ್ನ್ಯಾಗ ಕುಂತು ಬಂದಿಲ್ಲಿವ, ನಮ್ಗೆ ಬೈಕ್ ಅಂದ್ರೆ ಆಯ್ ಬರಂಗಿಲ್ಲ. ಅದಕ್ಕೆ ಹಂಗತಿ ಆಗೈತ. ಏನಾರ ಯಾಕಾಗಲ್ಲಕ್ಕವ. ಬೊಬ್ರು ಅಣ್ಣನ ಹಡದಿ ಅಕ್ಕ. ನಿಮ್ಮ ಅಕ್ಕ ಹೋದ್ಲವ ಪಾಪ, ಅದು ಕೆಲಸ ಬಿಟ್ಟು ಬಂದತ್ವಿ, ಅದ್ರದ್ದು ದೊಡ್ಡ ನೌಕರಿ. ಹೋದ್ಲು ಅಕ್ಕ. ಪಾಪನ ಕೊಡ ಇಲ್ಲಿ. ಯಾಕೆ ಶೀಲ? ಅಕ್ಕ ಹೆದರ್ಬೇಡ, ನಿನ್ನ ಮಗನ ಹೊಳೆ ತಂದು ಕೊಡ್ತೀನಿ. ಒಂದು ಸ್ವಲ್ಪ ಚೆಕಪ್ ಐತೆ ಅದಕ್ಕೆ. ಅದು ಅದು ನಾನು ಬರಲೆ? ಯೋ ಇಂಥ ಸ್ಥಿತಿಗೆ ಏನು ಹೋಗಿ ಬ್ಯಾಡ ಸುಮ್ಮರು. ನಾನು ಬರ್ತೀನಿ ಶೀಲ. ಸರಿ ನಡಿ ಅಕ್ಕ. ಹಿಂಗತಿ ಅಂಟ್ಕೊಂಡಿರಬಾರ್ದು ಹುಡುಗರಿಗೆ. ನಾಳೆ ಕೈ ರೂಢ ಹಾಕವು, ಕೈ ಹಚ್ಚಕಾಕವು. ನಾನು ನನ್ನ ಮಗನ ಬಿಟ್ಟಿರೋಕೆ ಆಗಂಗಿಲ್ಲ. ಅಲ್ಲಿ ಹೊಲಿಗೆ ಹಾಕೈತಿ ಏನು ಕಿನ್ನರ ಆದ್ರೆ ಬ್ಯಾಡ ಸುಮ್ಮರು. ಅವರು ನರ್ಸ್ ಅದಾರ, ಹೋಗಿ ಅದು ಏನೋ ಚೆಕ್ ಮಾಡಿಸ್ಕೊಂಬರ್ತಾರೆ ಸುಮ್ಮರು. ನಾನೆಲ್ಲ ವೀಲ್ ಚೇರ್ನ ಕುತ್ಕೊಂಡು ಹೋಗ್ತೇನೆ. ಆಯ್ತು ಅಕ್ಕ. ನಾನು ಬರಲಿ ಅಂತ ತಂಗಿ? ಬೇಡ ಆಡ್ರಿ ಅಮ್ಮರ, ನಾ ಎಲ್ಲ ಕರ್ಕೊಂಡು ಹೋಗ್ತೇನೆ. ಒಂದು ನಿಮಿಷ ಖುಷಿನ ಬಿಟ್ಟಾರ ಒಲ್ಲೆ ಅಂತಾಳ. ಈಗ ಏನಾರ ಆ ವಿಷಯ ಗೊತ್ತಾತಂದ್ರೆ ಹೆಂಗೆ ತಡ್ಕೊತಿದ್ಲು? ಖರೆ ಅಂದ್ರೆ ಆ ದೇವ್ರ ಏನೋ ಒಂದು ಮಾಡ್ಯಾನ ಇದನ್ನ. ಮುತ್ತವ ನೀನು ಭಾಳ ಪುಣ್ಯ ಬಂತವ. ನನ್ನ ಮೊಮ್ಮಗಳು ಭಾಳ ಪುಣ್ಯ ಮಾಡ್ಯಾಳ ನಿನ್ನ ಮನೆ ಬರಾಕ. ಅಲ್ವೇ ಯಾರ್ದೋ ಮಗನ್ನ ನನ್ನ ಮೊಮ್ಮಗ ಅಂತೇಳಿ ಒಪ್ಕೊಂಡೇ ಇಲ್ವ? ಖರೆ ಅಂದ್ರವ ನಂಗೆ ಏನು ಹೇಳ್ಬೇಕಂತ ಗೊತ್ತಾಗವಲ್ದು. ಏನು ಮಾಡಿದ್ರಿ? ಮತ್ತು ಪರಿಸ್ಥಿತಿನ ಹಂಗತಿ ಇತ್ತು. ನನ್ನ ಸೊಸೆಗೆ ಏನಾಗುತ್ತೋ ಅಂಥೇಳಿ ಕೈ ಹೊತ್ಕೊಂಡು ಕುಂತಾಗ ದೇವ್ರು ಏನೋ ಒಂದು ನಮ್ಗೆ ದಾರಿ ತೋರಿಸಿದ. ಅಂದಂಗೆ ಚಂದ್ರನ ಕೈ ರೊಕ್ಕ ಕೊಟ್ರೆ ಅಂತ ಅವನೇ ಕೊಡ್ಬೇಕು ಅಲ್ಲ? ನೋಡುವ, ಒಂದೇ ಬಾಣೆತನದ್ದು ಎಲ್ಲ ಖರ್ಚು ನೋಡ್ಕೋಬೇಕಾದಿದ್ದು ತವ್ರ ಮನೆಯವ್ರ ಕೆಲಸ. ಮತ್ತು ಅದಕ್ಕೆ ಯಾಕ ನಿಮ್ಮ ಮನೆ ಮಗಳಾದ್ರೆ ನನ್ನ ಮನೆ ಸೊಸೆ ಅಲ್ಲನ? ಯಾಕೆ ನಾವು ಖರ್ಚು ಮಾಡಬಾರ್ದನ? ಇಲ್ಲಿ ತೋರವ, ನಮ್ಮದು ಕರ್ತವ್ಯ ನಾವು ಮಾಡ್ತೀವಿ, ಅದ್ರಾಗ ಏನೈತಿ? ಅದ ನಮ್ಮ ಚಂದ್ರ ಅಂದ ನಮ್ದು ಅದೇನೋ ಏನೋ ಬರ್ತದಂತ, ಅವ್ರದ್ದು ಅದೇನೋ ನೌಕರಿದ್ದು ಅದೇನೋ ಹಚ್ಚಿದ್ರೆ ಅದೇನೋ ಹಾಳು ಉಡಾಕ ಬರ್ತದಂತ. ಅದನ್ನೆಲ್ಲ ಕೊಡೋ ಬ್ಯಾಡ ಅಂತಂದ್ರು ಕೊಟ್ಟರು ಅಂತಂದ. ನಮ್ಮ ಪಾರವ್ ಕೊಟ್ಟಿದ್ದದ. ಪಾರವ್ ಗುಣ ಭಾಳ ದೊಡ್ಡದು ಅಂದಲ್ಲಿ ನನ್ನ ದೇವರು ಆಕೆ ನಟ್ಟು ಚಂದ ಇಟ್ಟಾನ. ಅಮ್ಮ ನನ್ನ ಪಾಪು ಇಲ್ಲಿಕ್ಕೆ ಯವ್ವ ಹುಟ್ಟಾನ? ಅದು ಸತ್ತು ಹೋತು. ಇಲ್ಲ, ನೀ ಸುಳ್ಳು ಹೇಳ್ತಿ. ನನ್ಗೆ ಗೊತ್ತು, ನನ್ನ ಮಗುಗೆ ಏನೂ ಆಗಿಲ್ಲ. ಎಲ್ಲಿ ತೋರಿಸ. ನಾ ಯಾಕೆ ಸುಳ್ಳು ಹೇಳೆ ನನ್ನ ಮೊಮ್ಮಗಳ? ಅದು ಅದು ಖುಷಿನ ಸಂಬಂಧ ಅಳಕತ್ತಾಳೆಯಪ್ಪ. ತಂದಿಲ್ಲ ಅದು ಖುಷಿನ ಎತ್ಕೊಂಡು ಊರಾಗ ಮೆರವಣಿಗೆ ಹೋಗಿದ್ಲೇನ? ಹೆತ್ ಕಳ್ಳಲ್ಲಪ್ಪ, ಮತ್ತೆ ಆಟ ಬಿಡು. ಆತಾಳ ಈಗೇನ್ ಹತ್ಕೊಂತ ಇಲ್ಲೇ ಕುಂದ್ರದು ಅವನ ಮೊಮ್ಮಗಳು. ಏನ್ ಬರ್ತೀರ ನನ್ ಕೂಡ? ಬರ್ತೀವಿಯಪ್ಪ. ಡಾಕ್ಟರ್ ಏನಂದ್ರ? ಏನಂತಾರ? ಕರ್ಕೊಂಡ್ ಹೋಗ್ರಿ ಅಂತ ಹೇಳ್ಯಾರ. ಕರ್ಕೊಂಬಾ, ರಿಕ್ಷಾ ಮಾಡೀನಿ, ಕರ್ಕೊಂಡ್ ಹೋಗ್ತೀನಿ ಊರಿಗೆ. ಅದೇನ್ ಬಾಣಿತನ ಐತು ಏನೈತು ಒಂದ್ ತಿಂಗಳ ಮಾಡ್ಬಿಟ್ಟು ಒಂದು ಮಂಟನ ನೋಡಿನಿ, ಲಗ್ನ ಮಾಡ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಂಡು ಹೋಗಂತ ಹೇಳಿಕಿಗೆ. ನನ್ ಕೂಸ್ ಬೇಕು ಮಾವ. ನನ್ ಕೂಸಿನ ಕಟ್ಕೊಂಡು ನಾ ಎಲ್ಲಾದ್ರೂ ಬದುಕೊಂತೀನಿ. ದಯವಿಟ್ಟು ನನ್ ಕೂಸ್ ಎಲ್ಲ ಐತೆ ಹೇಳ್ರಿ. ತಗನ್ ನಾಕ್ ಬಿಟ್ರೆ ಅಂದ್ರ ಬಾಯಿನ ಹಲ್ಲು ಉದುರ್ ಹೋಗ್ಯಾವ. ನಿನ್ನ ಹೊತ್ಕೊಂಡ್ ಬಾ. ಕೂಸಂತ ಕೂಸ ಆಪ್ತಿಲ್ಲಾರ್ದ ಕೂಸಿನ ಹೊತ್ಕೊಂಡು ಊರಾನ್ ಮೆರವಣಿಗೆ ಮಾಡಾಕೇನ? ನಮ್ದಟ್ ಮರ್ಯಾದೆ ತೆಗಿಯಕನೆ ಇಲ್ಲಂತೆ ಹೇಳಿಲ್ಲ ಅವ್ವ. ಮತ್ ಇನ್ನೇನಿಂದ? ನಾ ಎಲ್ಲ ಹೇಳ್ತೀನಿ, ಹೋಗ ಕರ್ಕೊಂಡ್ ಬರ್ತೀನಿ, ಹೋಗ ನಾನು. ಲಗುನ ಬರ್ರಿ. ಏನಂತ ಜೋಡಿಗಳ ಏನೈತಿ ನಮಗ? ನೋಡು, ತಾಯಿ ಸತ್ತ ಮಗಳು ಅಂತೇಳಿ ಜೋಪಾನ ಮಾಡಿದ್ವಿ, ನಮ್ಮ ಮರ್ಯಾದೆ ಕಳೆಯಕಂತ ಹುಟ್ಟಿದ್ಲ. ನಾ ಹೇಳ್ದಷ್ಟು ಮಾಡ್ಬೇಯವ್ವ, ನಾ ಹೇಳ್ತೀನಿ ನೋಡು. ಆಯ್ತಾಯ್ತಪ್ಪ, ಆಟ ಮಾಡ್ತೀನಿ ಅಂತ ನೀ ಹೋಗಿ ಕರ್ಕೊಂಡ್ ಬರ್ತೀನಿ. ನಾ ಎಲ್ಲ ಕರ್ಕೊಂಡ್ ಬರ್ತೀನಿ, ಹೋಗಿ. ಈಕಿ ನಮ್ಮ ಅಕ್ಕ ಹಡ್ದು ನಮಗ್ ಜೋಡ್ ಮಾಡಿಟ್ಟು ಹೋದ್ಲು. ಈಗಿನ ಸಾಕುದು ಅಷ್ಟು ಖರ್ಚು, ಮತ್ತ ಈಗ ಇಂಥದೆಲ್ಲ ಕೆಲಸ ಮಾಡಿದ್ದಕ್ಕ ನಾವ ಬೆಲೆ ಕತ್ಬೇಕು. ಎಂತ ಕರ್ಮ ನೋಡು, ಹೋಗಿದ್ದು ನಮ್ಮ ಮರ್ಯಾದಿನ. ಏನ್ ಕರ್ಮನೋ ಏನ್ ಕತ್ತಿನೋ. ನಡಿಯವ ಹೋಗುನು. ಇಲ್ಲ, ಕರೆ ಹೇಳಿಯಮ್ಮ, ನನ್ ಕೂಸ್ ಎಲ್ಲ ಐತಿ, ಕರೆ ಹೇಳಿ. ನನ್ ಕೂಸ್ ಅಂತಿಲ್ಲ, ನನಗೆ ನನ್ನ ಮಗ ಕೂಸ್ ಬೇಕು. ಯವ್ವ ಇಲ್ಲ ಯವ್ವ, ಅದು ಹುಟ್ಟನ ಸತ್ತು ಇಟ್ಬೇಕಂತ ಡಾಕ್ಟರ್ ಕೇಳಿ ಹೋಗು. ನಡಿ ಹೋಗು. ನಿಮ್ಮ ಮಾವ ತಯಾರಾಗಿನ ನೋಡಲಿ, ಎಷ್ಟು ಸಿಟ್ಟಿಗೆ ನಿಮ್ಮ ಮಾವ. ನಡಿ ಹೋಗುನು. ನನ್ಗೆ ಗೊತ್ತೈತಿ ಹುಟ್ಟನ ಆಳಕತ್ತಿತ್ತದು ಕೂಸ. ಹಿಂದೆಗಡೆ ನನ್ಗೆ ಎತ್ತರ ತಪ್ಪದಂಗಾತ. ಇಲ್ಲ, ನನ್ನ ಕೂಸಿಗೆ ಏನೂ ಆಗಿಲ್ಲ, ನನ್ನ ಕೂಸ್ ಬೇಕು. ಇವ ಹೇಳಿದ್ರೆ ಅರ್ಥ ಮಾಡ್ಕೊಳವಲ್ಲಿ. ಅದಕ್ಕೆ ಏಕದಮ್ಕ ಪೀಡ್ಸ್ ಬಂದಂಗಾಗಿ ಕೂಸು ಸತ್ತು ಬಿಡ್ತು. ಹುಟ್ಟಿದಾಗ ಬದುಕಿತ್ತು, ಹಿಂದೆಗಡೆ ಪೀಡ್ಸ್ ಬಂದು ಸತ್ತೋತು. ನಡಿ ಹೋಗುನು. ಎಲ್ಲ ಸುಳ್ಳು ಹೇಳಕತ್ತೀರಿ, ಕರೆ ಹೇಳಮ್ಮ.
ಯವ್ವ ನಾ ಎತ್ತಾಗಂತ ಸಾಯ್ಲೆ ನನ್ನ ಮೊಮ್ಮಗಳ ನಿಮ್ಮ ಮಾವ ನೋಡಿದ್ರ ಈಗ ಹಿಂಗತಿ ಬೈಯಾಕತ್ತಾನ. ಬಾ ನಮಗ ನಿಮ್ಮ ಮಾವರನ್ನ ಬಿಟ್ಟು ಯಾರ ಗತಿ ಅದಾರ, ಬಾ ಹೋಗುನು. ಅದರದ್ದು ಭೂಮಿ ರಿನ ಇಟ್ಟೆ ಇತ್ತು, ನಡಿ ಹೋಗುನು. ಇಲ್ಲ ನನ್ ಕೂಸ್ ಬೇಕು, ನನಗೆ ಗೊತ್ತೈತಿ ನನ್ನ ಕೂಸಿಗೆ ಏನೂ ಆಗಿಲ್ಲ. ನೀವೇನೋ ಮಾಡಿರಿ, ನನಗೆ ಗೊತ್ತೈತಿ. ನನ್ನ ಕೂಸ್ ನಂಗೆ ಕೊಟ್ಬಿಡು. ನನ್ನ ಪಾಡಿಗೆ ಇರಕ್ ಬಿಟ್ಬಿಡ್ರಿ. ನನ್ನ ಕೂಸಿನ ಜೋಪಾನ ಮಾಡ್ಕೊಂಡು ನಾ ಎಲ್ಲೇ ಬದುಕ್ತೀನಿ. ಅಮ್ಮ ನನ್ನ ಮಗು ಬೇಕು. ನೋಡು ಕಾವ್ಯ, ನನ್ನ ಮಾತು ಕೇಳು, ನಡಿ ಹೋಗುನು. ಇಲ್ಲ ನಿನ್ನ ಖುಷಿ ತೊಂದರೆ ಆತಂತ ಹೇಳಿದ್ನಲ್ವಿ, ನಾ ಯಾಕೆ ಸುಳ್ಳು ಹೇಳಿ? ಇಲ್ಲ ನನ್ನ ಮನಸ್ಸು ಹೇಳ್ತೈತಿ, ನನ್ನ ಖುಷಿಗೆ ಏನೂ ಆಗಿಲ್ಲ. ಸುಳ್ಳು ಹೇಳಕತ್ತಿಲ್ಲ ಯವ್ವ, ನಡಿ ಹೋಗುನು. ಹಳ್ಳಿ ನಿಮ್ಮ ಮಾವ ಬಂದಂದ್ರೆ ಒದರಾಡಕ್ ನಿಂದಿರ್ತಾನ. ನಮಗ ಇವ್ರನ್ನ ಬಿಟ್ರ ಗತಿ ಇಲ್ಲ, ನಡಿ ಹೋಗುನು. ಅದ್ರ ಭೂಮಿ ರಿನ ಇಷ್ಟ ಇತ್ತು, ನಡಿ ನಡಿ ಯವ್ವ ಹೋಗುನು. ನಿಮ್ಮ ಮಾವ ಕಾಯ್ತಿರ್ತಾನ. ನಾವಲ್ಲ, ನಂಗೆ ಗೊತ್ತೈತಿ. ನನ್ನ ಪಾಪು ಬೇಕು. ಸುಳ್ಳು ಹೇಳಕತ್ತಿ, ಕರೆ ಹೇಳಮ್ಮ. ನನ್ನ ಮಗುನ ಏನು ಮಾಡಿದಿ? ಕರೆ ಹೇಳ, ನನ್ನ ಪಾಪನ ಕೊಟ್ಬಿಡಿ ಅಮ್ಮ. ಇವ ಈ ಭೂಮಿ ಬ್ಯಾಂಗ್ ಇಲ್ಲ ಯವ್ವ ನಿನ್ನ ಕೂಸು. ನಾ ಏನು ಹೇಳಿ ನಿನಗ? ಬಾ ಹೋಗುನು. ಯಾಕೆ ಹಿಂಗೆ ಗಟ್ಟ ಮಾಡಕತ್ತಿ ಸಣ್ಣ ಹುಡುಗರ ಗತಿ? ಈಗ ಹಡ್ದಿ ಬಾ ಅಂತಿ, ಚಂದಾಗ ಮುಸುಗು ಹುಚ್ಕೋ. ಬಿಡ್ಬೇ ಅಮ್ಮ, ನನ್ನ ಕೈ ಬಿಡು. ನನ್ನ ಕೂಸಿಲ್ಲ ಐತಿ, ನನಗೆ ಗೊತ್ತೈತಿ. ನನ್ನ ಕೂಸಿಗೆ ಏನೂ ಆಗಿಲ್ಲ, ಬಿಡು. ಅಲ್ಲ ಇಷ್ಟು ಲಗು ಇಂಜೆಕ್ಷನ್ ಕೊಡ್ಬೇಕು ಆ ಹುಡುಗರಿಗೆ? ಯವ್ವ ಪಾಪ ಎಟ್ಟೈತವ ನನ್ನ ಪಾಪು. ಯಾಕ ಮತ್ತು ಅವೆಲ್ಲ ವ್ಯಾಕ್ಸಿನ್ ಇರ್ತಾವೆ, ಕೊಡಲೇಬೇಕು. ಅಯ್ಯೋ ಈ ಅಜ್ಜಿ ಆಕೆ ಮೊಮ್ಮಗಳು ಇಲ್ಲಿ ನಿಂತಾರಲ್ಲವ. ಅಯ್ಯೋ ನೋಡು, ನಿನ್ನ ಕಡೆ ಆದ್ರೆ ಎಷ್ಟತ್ತ ನನ್ನ ಮಗ. ನನ್ನ ಹತ್ರ ಬರೋಣ ಗಪ್ ಚುಪ್ಪಾದ. ಎಷ್ಟೋ ಮಾಡಿದ್ರೆ ತಾಯಿಲ್ಲಕ್ಕ ನೀನು. ಆ ಹುಡುಗಿ ಎಷ್ಟು ಹಾಳಾಕತ್ತೈತೆ ನೋಡು ಪಾಪ. ನಡಿಯ ತಂಗಿ ಹೋಗುನು. ನಾ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ. ಪಾಪ ಏನಾಗೈತಿ ಏನು? ತಡಿ ಕೇಳೇ ಬಿಡೋಣ. ಯಮ್ಮ ಏನಾತು? ಅಯ್ಯೋ ದೇವ್ರು, ಅಲ್ಲ ಈಕೆಗೆ ಕೊಟ್ಟಿದ್ದೆ ನಾ ಕೂಸಿನ. ದೇವ್ರು ಏನು ಮಾಡಲಿಪ್ಪ? ಯವ್ವ ನನ್ನ ಮೊಮ್ಮಗಳದು ಕೂಸು ತೀರ್ಕೊಂಡತೆ, ಅದಕ್ಕೆ ಅಳಾಕತ್ತ. ಬರೀ ಕೈಲಿ ಮನೆಗೆ ಹೋಗೋದಾ ಅಂತೆ. ಅಯ್ಯಯ್ಯ ಪಾಪ. ಏನು ಹೆಣ್ಣು ಹಡ್ದಿದ್ಲು ಗಂಡು ಹಡ್ದಿದ್ಲಿ ಅಮ್ಮ? ಯವ್ವ ಅದು ಯಾವ್ದಿತ್ತಾನೆ ಯವ್ವ, ನಾನು ಕಣ್ ತೆಗೆದು ನೋಡಲಿಲ್ಲ ತಂಗಿ. ಈಗ ನಡಿ ಹೋಗುಣ ಅಂದ್ರೆ ನಾ ಯಾಕಂತ ನೋಡು ಯಮ್ಮ. ನಾ ಕೂಸು ನನ್ನ ನೋಡಕತ್ತೈತಿ, ಎಲ್ಲಿ ನಂದೈತಿ ಅನ್ನೋದು ಕೂಸು. ಅಯ್ಯಯ್ಯ ನಿಂದೊಳಗೆ ಕತೆ ಐತಿ ಬಿಡು. ನನ್ನ ಮಗ ಇದು ನಿಂದಂತಂತೀಯಲ್ಲ ಅಮ್ಮ. ಈಕೆ ಕೂಸು ಕಳ್ಕೊಂಡಲ್ಲ, ಅದು ಕುಚ್ಚಿಗೆ ಚಿಡದ ನೋಡಿಕೀಗೆ ಹಂಗೆ ಕಂಡ್ಕೊಂಡಾರ ಮಕ್ಕಳಿಗೆ ನಂದ ಮಗು ಅಂತ. ಮಾತಾಡ್ಸಿದ್ದ ತಪ್ಪಾತು. ಹೋಗಿ ಬಿಡಕ್ಕ ಯಮ್ಮ, ಕರ್ಕೊಂಡು ಹೋಗಿ ನೀನು. ನಡಿಯ ಹೋಗುನು. ಪಾಪ ಕೂಸು ಕಳ್ಕೊಂಡಾಳ, ಅದಕ್ಕೆ ಹಂಗತಿ ಮಾಡ್ತಾ. ಪಾಪ ಅನ್ಸುತ್ತೆ ವಾಕಿನ ನೋಡಿದ್ರೆ. ಅವ್ರ ಸಂಕಟ ಅವ್ರಿಗೆ ಅಲ್ಲ ಪಾಪ. ಸಮಾಧಾನ ಮಾಡ್ಕೊರೇವ. ಇದು ಕೂಸು ನಂದಂತಂದ್ರೆ ನಿಂದಾಗುತ್ತಾ? ಮತ್ತು ಅದನ್ನು ನೀನು ಒಪ್ಕೋಬೇಕವ. ಇವ ದೇವರು ನಿನ್ನ ಮಗನ ಆಯುಷ ಅಟ್ಟೆ ಇಟ್ಟಿದ್ನ, ನೀ ಯಾರಿಗೆ ಗೊತ್ತು? ಸಮಾಧಾನ ಮಾಡ್ಕೊ. ಎಲ್ಲಿ ಹೋಗಿದ್ದಾಳ ನಮ್ಮ ನೀನಿ? ಒಲಿ ಮ್ಯಾಗ ಬ್ಯಾಡಿ ಇಟ್ಟು ಹೋಗ್ಬಿಟ್ಟ ನೋಡಲ್ಲಿ. ತಳ ಹಿಡ್ಕೊಂಡತ್ತು ಏನೋ ಯವ್ವ. ಏನು ಹೇಳಿದ್ರು ಅಟ್ಟ ನೋಡಿ ಹುಡುಗಿ ಸಾಕಾಗಿ ಹೋಗಿತ್ತವ ಯವ್ವ. ಏನು ಒಲಿ ಮ್ಯಾಗ ಇಟ್ಟಿರ್ತತಿ ನೆನಪಾರಿ ಹೋಗ್ಬಿಡ್ತತಿ ನೋಡಿ. ಇವ್ನ ನಮ್ಮನಿ ಬ್ಯಾಂಡಿ ತೊಗೊಂಡಾಳ. ಬ್ಯಾಡ ತಂಗಿ, ಇಷ್ಟು ಬ್ಯಾಂಡಿ ಬ್ಯಾಡ ಅಂತಂದ್ರು ನನ್ನ ಮಾತು ಕೇಳಾರ. ಹಂಗೆ ತೊಗೊಂಡು ಅವ್ನು ಡಬ್ಬಾಕಿದ. ಎದಕ್ಕೆ ತೊಗೋಬೇಕು ಇವ್ನು ಇಷ್ಟಕೊಂಡ? ನೋಡಿ ಮನೆ ತುಂಬ ಬರೀ ಬ್ಯಾಂಡಿನ ಅದಾವ. ಸುಮ್ಮನೆ ಖಾಲಿ ಪಿಲಿ ರೊಕ್ಕ ಖರ್ಚು ಮಾಡ್ಕೊಂಡು ಬರೀ ಬ್ಯಾಂಡಿ ತೊಗೊಳೋದ. ನಮ್ಮ ಮಾತು ಎಲ್ಲಿ ಕೇಳ್ತಾವು? ಏನು ಮಾಡಕತ್ತೀನಿ? ಬ್ಯಾಡಿ ತಳ ಹಿಡ್ದಾವೇನು ಅದಕ್ಕೆ ನೋಡಕತ್ತಿದ್ದೆ. ವಾಸನೆ ಬೇರೆ ಬರಾಕತ್ತತ್ಲೆ. ಇನ್ನೇ ಈಗ ಬ್ಯಾಳಿ ಹಾಕೋಗಿನ ಅದಂಗ ಲಗು ತಳ ಹಿಡಿತೈತಿ. ಆ ಮಗ್ಳ ಮನೆ ಸೆಕೊಂಬಂದ ಅದು. ಅಯ್ಯಯ್ಯ ಅದೇನು ಹೊತ್ತು ಹುರ್ಕಡ್ಲಿನ ಆಗೈತೇನು? ಯಾ ನಮ್ಮನೆ ವಾಸನೆ ಬರಾಕತ್ತತ್ಲೆ. ಬ್ಯಾಳಿ ತೀರ ಕಣ್ಣಾಗೇನು ಎಮ್ಮೆ ಗುಡ್ ಮಕ್ಕೊಂಡಿದ್ದಾವೇನು? ನೋಡ್ರಿಕ್ಕಿಲ್ಲ ನಾವು. ನೀ ಏನೈತೆ ಏನು ಕತ್ತಿನ ಎತ್ತಿ ಇದನ್ನ ಏನು ಹೇಳ್ಬೇಕಂದಲ್ಲೇ ಅವ ದಾಳಿ ಹೊಣಸ್ಲಿ. ಅವನ ಜೊತೆ ಹಿಟ್ಟು ನಾಲ್ಕು ಕಡುಬು ಮಾಡ್ಲಿ ಹೋಳಿಗೆ ಮಾಡ್ಲಮ್ಮ. ಯವ್ವ ಅವನಲ್ಲಿ ಕರ್ಗಡ ಮಾಡ್ಕೊತ ಕುಂದಿರ್ತೇಳು. ಅಲ್ಲ ಹೋಳಿಗೆ ಮಾಡಿಬಿಡತ್ತ. ಅಲ್ಲ ನಾವು ಎಣ್ಣೆ ಕಡ್ದು ತಿನ್ನಬಾರ್ದು ಹೇಳು. ಆತಾಳೈತಿ ಐತಿ. ಮತ್ತು ಇದನ್ನ ಅದು ಮತ್ತು ನಿನ್ನ ಮಗ ಅಲ್ಲಿ ಏನು ಮಾಮ ಅಂತ ತೆಪ್ಸಿಯಲ್ಲ ಅದು ಎತ್ತಿ. ಮತ್ತು ನಿನ್ನ ಮಗ ಅನ್ನಕತ್ತಾನ ಒಟ್ಟು ಬಂಗಾರ ಕೊಡು, ಒತ್ತಿ ಇಟ್ಬಿಡ್ತೀನಿ. ಒತ್ತಿ ಇಟ್ಟು ರೊಕ್ಕ ತಕ್ಕೊಂಡು ಏನಾರು ಬಿಸ್ನೆಸ್ ಮಾಡ್ತೀನಿ ಅನ್ನಕತ್ತಾನ. ಏನು ಬಿಸ್ನೆಸ್ ಮಾಡ್ತಾನ? ಏನು ಇದು ಬಾಳೆ ಮಾಡ್ಕೊಂಡು ತಿನ್ನಂತೇಳು. ಎಲ್ಲ ಹೊಲ ಮನಿ ಎಲ್ಲ ಐತಿ. ಆ ಬಿಸ್ನೆಸ್ ತೊಗೊಂಡು ಏನು ಮಾಡ್ತಾನ? ಅದ ಹೊಲದಾಗನ ಬೇಕು ಬೇಡಾದ ಬರ್ತತಿ ಹೇಳು. ಮನೆ ಬೋರ್ ಹಾಕ್ಸಣ, ನೀರು ಬಿದ್ದತಿ. ಏನು ಬಾಳೆ ಹಾಕೋನು, ಕಬ್ಬು ಹಾಕೋನು. ನಮ್ಮ ಭೂಮಿ ಅಂತ ಚಲೋ ಅದಾವ, ಬೆಳಿತಾವ. ನೀ ಅವ ಹೇಳಿದ್ದು ತೆರಿ ಕೆಡ್ಸ್ಕೊಬೇಡ ಹಣಿಮೆ. ಸುಮ್ ಕುಂದ್ರು ಬ್ಯಾಡ ಅಂತ ಹೇಳಿ ನೀನು ಬಂಗಾರ ಕೊಡಕ್ಕೆ ಹೋಗ್ಬೇಡ. ಬಂಗಾರ ಒತ್ತಿ ಇಟ್ರಂದು ಮುಗಿದು ಹೋತು. ಹೊಳ್ಳಿ ಕಾಣೋದು ಭಾಳ ಕಷ್ಟ ಐತಿ. ನಿಮ್ಮ ಮಾವನು ಹಿಂಗೆ ಮಾಡಿದ್ದ. ಒಟ್ಟು ಬ್ಯಾಂಕ್ನಾಗ ಒತ್ತಿ ಇಡ್ತು, ಹೊಳೆ ತಂದು ಕೊಡಲೇ ಇಲ್ಲ. ಗಂಡ ಮಕ್ಳ ಕೈಯಾಗ ಬಂಗಾರ ಕೊಟ್ಟರೆ ಮುಗಿದು ಹೋತು ನೋಡು. ಹೊಳೆ ಕೊಡಂಗೇ ಇಲ್ಲ. ನನ್ನ ಮಾತು ಕೇಳು.
ಅದೇನು ಬೇಡ ಮತ್ತು ಮುಂದೆ ನೋಡೋಣ ಅಂತ ಹೇಳು. ಆತ ಐತಿ, ಆಟ ಮಾಡ್ತೀನಿ. ಅದೇನೋ ಬೀಜ ಗೊಬ್ಬರದ ಅಂಗಡಿ ಹಾಕಿನಿ ಅಂತ ಅನ್ನಕತ್ತಿದ್ನವ. ಅಯ್ಯಯ್ಯ, ಬೀಜ ಗೊಬ್ಬರ ಅಂಗಡಿ ಹಾಕನ ಶಾನೆ ಅದಂತ ತಗೋ. ಈ ಊರಾಗ ಏನು ಕೊಟ್ಟ ಬಿಡ್ತಾರ ಇವ ಹಂಗೆ. ನಾ ಕೊಡ್ತೀನಿ ಅಲ್ಲಿ ಬೀಜದ್ದು ಗೊಬ್ಬರದ್ದು ರೊಕ್ಕ ಅಂತ ತಿಳ್ಕೊಂತ ಹಂಗೆ ತಲೆ ಮೇಲೆ ತಟ್ಟು ಹಾಕಿ ಬೀಜ ಗೊಬ್ಬರ ತೊಗೊಂಡು ಹೋಗ್ತಾರ. ಈಗ ಹಿಂದೆಗಡೆ ಮಳೆ ಆಗಿಲ್ಲ ಏನ, ಬೆಳೆ ಆಗಿಲ್ಲ ಏನ, ಎಲ್ಲಿದ್ದ ಕೂಡ ನೇನು ಅಂತ ಕುಂತ ಬಿಡ್ತಾರೆ. ಬ್ಯಾಟ್ ಸುಮ್ಕುಂದ್ರು ತೆಲ್ದಂಡ ಎದಕ್ಕೆ ಮಾಡ್ಕೊತಾನ? ಇದ್ದಿದ್ರಾಗ ತಿಂದು ಸುಖದಿಂದ ಏನು ಅತ್ಯಾಸೆ ಗತಿಗೇಡಿಸಿತ್ತಂತ ಅವಲ್ಲನ ಎದಕ್ಕೆ ಬೇಕು? ನಾನು ಅಂತ ನೀತಿ ಆದ್ರೆ ನನ್ನ ಮಾತ ಕೇಳಿಲ್ಲ. ಆದ್ರೆ ನಿನಗೆ ಒಂದು ಕೆಟ್ಟ ಚಟ ಐತ್ಲಿ. ಏನು ಬಾಂಡೆ ತೊಗೊಳೋದು? ಯಾ ನಮ್ಮನೆ ಬಾಂಡೆ ತೊಗೊಂತಿ? ಎಷ್ಟು ತೊಗೊಂತಿ? ಎಂತನ ಎಷ್ಟು ಅವನು ಬಾಂಡೆ ತೊಗೊಳೋದು ಮ್ಯಾ ಡಬ್ಬ ಹಾಕೋದು. ಆ ಮನೆ ತುಂಬ ಬಾಂಡೆ ಅಷ್ಟಾಗಿ ತೊಗೊಂತಿ ಅವನ್ನ. ಬ್ಯಾಡ ಅಂದ್ರು ಎಲ್ಲಿ ಜಾತ್ರೆಗೆ ಹೋದ್ರು ಒಂದು ಎರಡು ಕೈಯಾಗ ಹಿಡ್ಕೊಂಬರ್ತಿ. ಆ ಕೂದ್ಲ ಪಿಂದಾರ ಹತ್ರ ಕೂದ್ಲ ಕೊಟ್ಟು ಅಲ್ಲಿ ಬಾಂಡೆ ತೊಗೊಂತಿ. ಅವನು ಬಾಂಡೆ ತೊಗೊಳೋದು ಮತ್ತು ಅವನ್ನೆಲ್ಲ ಬಾಂಡೆ ಡಬ್ಬಕ್ಕಳ ಕುಡಿಕ್ಯಾಗ ಮಡಿಕ್ಯಾಗ ಮಾಡ್ಕೊಂತ ಕುಂತ ಬಿಡ್ತಾ. ಇನ್ನೇನು ಬಾಂಡೆ ತೊಗೋ ಹೇಳ್ತಾನೆ ನಿನ್ನ. ಚಂದ ಕಾಣ್ತಾವ ತೊಗೊಂಡ್ಬಂದ್ಬಿಡ್ತಾನೆ. ಹಂಗೆ ಚಂದ ಕಾಣ್ತಾವ ರೊಕ್ಕ ಹೋಗಿದ್ದು ಹೊಳೆ ಬರ್ತಾವನು. ಅಯ್ಯೋ ನೀನು ಇವು ಏನು ತಗಡು ಬಾಂಡೆ ಕೊಟ್ಟು ಏನು ಮಾಡ್ತಿ? ಅವನ ನಿನ್ನ ಕಡೆ ರೊಕ್ಕ ಇಟ್ಕೋ. ಆ ಬಾಂಡೆ ಕೊಟ್ಟೇನೋ ಮುಗಿದೋತು. ಇವು ಏನು ಪಾಳಿ ಸ್ಟೀಲಿನ ಬಾಂಡೆ ಹೋಗಿ ಕೊಟ್ರೆ ಅವ್ರು ಏನು ಇಸ್ಕೊಂತಾರನ? ಇನ್ನೂ ಕೆಬ್ನದ್ದು ಏನಾರು ತೊಗೊಂಡು ಅಂದ್ರೆ ಕೊಟ್ರೆ ಅವ್ರನ್ನ ತೊಗೊಂತಾರೆ. ಇವು ಎದಕ್ಕೂ ಬರೋಂಗಿಲ್ಲ. ನಾ ಹೇಳ್ತೀನಿ ನೋಡಿ ಇನ್ನೊಮ್ಮೆ. ಇಂಥ ಬಾಂಡೆನ ತೊಗೊಳಕ್ಕೆ ಹೋಗ್ಬೇಡ. ಸುಮ್ಕುದ್ರು ಎಲ್ಲ ಮನೆ ಜಗ್ಗದವು. ಸರಿ ಅವ ಎತ್ತಿ ಇನ್ಮ್ಯಾಗಿ ತಂಗ ಮಾಡ್ತೀನಿ. ಮನೆ ನೀವು ಎತ್ತು ಮಾಡ್ಯಾನಿಲ್ಲ, ಅವನಿಟ್ಟು ಪೂಜೆ ಮಾಡ್ಬೇಕು ಇವತ್ತು. ಎತ್ತಿ ನಿನ್ನ ಮಗ ಯಾವಾಗ ಮಾಡ್ಬೇಕು? ನಾನು ಎರಡು ಮಾಡೀನಿ. ಇವನು ಎತ್ತನ ಎತ್ತಿ ಮಾವುಗೂ ಎಡಿ ಹಿಡಿಬೇಕು ಯಾವ ಇಲ್ಲ ಅಂದ್ರೆ ಕನಸನೇ ಬರ್ತಾನ. ಕನಸನೇ ಬಂದಾನ. ಈಗ ಎಲ್ಲಿ ಪತ್ತೆನೇ ಇಲ್ಲ ನೋಡು, ಎಲ್ಲಿ ಸುಳಿ ಇಲ್ಲ ನೋಡಿ ನಿಮ್ಮ ಮಾವಂದು. ಆಕೆದ ಅಲ್ಲಿ ಮಲ್ಲಿ ಗುಲ್ಲಿ ಆಕೆ ಜೊತೆ ಹೋಗಿದ್ದಾನ ನೋಡಿವ. ಶೆಟ್ಟದು ಸುಣ್ಣಾಗಿ ಮತ್ತು ಜವ್ ಆದ್ರೂ ಆ ಮಲ್ಲಿ ಕೂಡ ಅಡ್ಡಾಡ್ತಾನೆ ನಿಮ್ಮ ಮಾವ. ಎಂತಾದ್ರೂ ಇರ್ಬೇಕು ನೋಡು ಪ್ರೀ ಮತ್ತು ಆಕೆ ಕೂಡ. ಬಾಯಿ ನೋಡಕ್ಕೆ ಸತಿ ಕಡೆ ಬಂದಿಲ್ಲ ನೋಡು. ಇವತ್ತು ಎಡಿ ಹಿಡಿಬೇಡ ಸುಮ್ಮ ಕುಂದ್ರು.